ದಾವಣಗೆರೆಯ ಹರಿಹರದಲ್ಲಿ ಚರ್ಚ್ನಲ್ಲಿ ಎರಡು ಗುಂಪಿನ ಮಾರಾಮಾರಿಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹರಿಹರ ಆರೋಗ್ಯ ಮಾತಾ ಚರ್ಚ್ನಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಆಗಿರುವಂಥದ್ದು. ಹರಿಹರದ PB ರಸ್ತೆಯಲ್ಲಿರುವಂತಹ ಆರೋಗ್ಯ ಮಾತಾ ಚರ್ಚ್ ಇದು. ಚರ್ಚ್ನ ಲೆಕ್ಕಪತ್ರದ ವಿಚಾರವಾಗಿ ಕೈ ಮಿಲಾಯಿಸಿದ್ದಾರೆ. ಕ್ಯಾಥೋಲಿಕ್ ಧರ್ಮಾಧ್ಯಕ್ಷ ಬಿಷಪ್ ಫ್ರಾನ್ಸಿಸ್ ಘೆರಾವ್ ಹಾಕಿದ್ದಕ್ಕೆ ಎರಡು ಗುಂಪುಗಳ ನಡುವೆ ಈ ರೀತಿ ಮಾರಾಮಾರಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೂಡಲೇ ಹರಿಹರ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿರುವಂತಹ ಘಟನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕ್ಯಾಥೋಲಿಕ್ ಧರ್ಮಾಧ್ಯಕ್ಷ ಬಿಷಪ್ ಫ್ರಾನ್ಸಿಸ್ ಸರಾವೋಗೆ ಘೆರಾವ್ ಹಾಕಿದ್ರಿಂದ ಈ ಗಲಾಟೆ ಆಗಿದೆಯಂತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪುನೀತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಯಾವ ವಿಚಾರಕ್ಕಾಗಿರುವಂತಹ ಗಲಾಟೆ, ಜೊತೆಗೆ ಈಗ ಹೇಗಿದೆ ಪರಿಸ್ಥಿತಿ, ತಿಳಿ ಆಗಿದೆಯಾ, ಏನ್ ಕಥೆ ಅಂತ ಹೇಳಿ? ಪ್ರೇಮ್, ಖಂಡಿತವಾಗ್ಲೂ ಇನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಇನ್ನು ಆರೋಗ್ಯ ಮಾತಾ ಚರ್ಚ್ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಹೆಸರುವಾಸಿಯಾದಂತಹ ಒಂದು ಚರ್ಚ್. ಆ ಚರ್ಚ್ ಅಲ್ಲಿ ನಿನ್ನೆಯಿಂದಲೂ ಕೂಡ ಒಂದು ಸಭೆಯನ್ನು ಕೂಡ ಅಂದ್ರೆ ಆಂತರಿಕವಾದಂತಹ ಮೂರು ದಿನಗಳ ಸಭೆಯನ್ನು ಕೂಡ ಅಲ್ಲಿನ ಧರ್ಮಾಧ್ಯಕ್ಷರಾಗಿರುವುದು ಮತ್ತೆ ಮಂಡಳಿ ಸದಸ್ಯರು ಕೂಡ ಮಾಡ್ತಾ ಇದ್ರೆ. ಅದೇ ರೀತಿ ಮಾಡಿದಂತ ಸಂದರ್ಭದಲ್ಲಿ ಲೆಕ್ಕಪತ್ರಗಳು ಅಂದ್ರೆ ಧರ್ಮಾಧ್ಯಕ್ಷ ಯಾವುದೇ ರೀತಿಯಂತಹ ಲೆಕ್ಕಪತ್ರವನ್ನು ಕೊಡ್ತಾ ಇಲ್ಲ, ಮತ್ತೆ ಸಾಕಷ್ಟು ಅವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಕೂಡ ಸರಿ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಮನವಿಯನ್ನು ಕೂಡ ಮಾಡಿದ್ರು ಕೂಡ ಧರ್ಮಾಧ್ಯಕ್ಷರು ಯಾವುದೇ ರೀತಿಯಾದಂತಹ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ, ಮತ್ತೆ ಲೆಕ್ಕಪತ್ರಗಳನ್ನು ಕೂಡ ಕೊಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಹೋಗಿ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.